ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಇಂದಿನ ನಮ್ಮ ಚಾನಲ್ನ ವಿಡಿಯೋದಲ್ಲಿ ಹೌ ಟು ಪಿಕ್ ಎ ವಿನ್ನಿಂಗ್ ಸ್ಟಾಕ್ಸ್ ಯೂಸಿಂಗ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಝೊಮ್ಯಾಟೊ ಕೇಸ್ ಸ್ಟಡಿ ವಿಡಿಯೋ ಹಾಗೂ ವೋಲ್ಟಾಸ್ ಸಮ್ಮರ್ ಸ್ಪೆಷಲ್ ಸ್ಟಾಕ್, ಈ 3 ವೀಡಿಯೋಸ್ ವಾಚ್ ಮಾಡಿಲ್ಲ ಅಂದರೆ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮರಿದೇ 3 ವೀಡಿಯೋಸ್ನ ವಾಚ್ ಮಾಡಿ. ಇಂದಿನ ವಿಡಿಯೋದಲ್ಲಿ ಮಾರ್ಕೆಟ್ ಇಂಡೆಕ್ಸ್, ಟಾಪ್ 10 ಮಾರ್ಕೆಟ್ ಇಂಡೆಕ್ಸಸ್ ಯಾವುದು, ಅದನ್ನ ಟ್ರೇಡರ್ಸ್ ಪ್ರತಿದಿನ ಫಾಲೋ ಮಾಡಬೇಕಂತ ಈ ವಿಡಿಯೋದಲ್ಲಿ ತೋರಿಸಿದ್ದೀವಿ. ಮೊದಲನೇದಾಗಿ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಇಂಡೆಕ್ಸ್. ಇಂಡಿಯನ್ ಸ್ಟಾಕ್ ಮಾರ್ಕೆಟ್ನಲ್ಲಿ ಟ್ರೇಡರ್ಸ್ ಟ್ರೇಡ್ ಮಾಡಬೇಕಂದ್ರೆ ಈ ಪ್ರಮುಖ 5 ಇಂಡೆಕ್ಸ್ನ ಫಾಲೋ ಮಾಡಬೇಕು. ಅದು ಯಾವುದು ಅಂದರೆ ನಿಫ್ಟಿ 50, ಬ್ಯಾಂಕ್ ನಿಫ್ಟಿ, ನಿಫ್ಟಿ ಮಿಡ್ ಕ್ಯಾಪ್ 100, ನಿಫ್ಟಿ ಸ್ಮಾಲ್ ಕ್ಯಾಪ್ 250 ಹಾಗೂ ಇಂಡಿಯನ್ ವಿಕ್ಸ್. ಒಂದೊಂದಾಗಿ ನೋಡೋಣ ಬನ್ನಿ. ಮೊದಲನೇದಾಗಿ ನಿಫ್ಟಿ 50. ನಿಫ್ಟಿ 50 ಅನ್ನೋದು ಇಂಡಿಯನ್ ಸ್ಟಾಕ್ ಮಾರ್ಕೆಟ್ನ ಒಂದು ಬೆಂಚ್ ಮಾರ್ಕ್ ಇಂಡೆಕ್ಸ್ ಅಂತ ಅನ್ಬೋದು. ಇದರಲ್ಲಿ 50 ಸ್ಟಾಕ್ಸ್ನ ಒಂದು ಸಮೂಹದ ಇಂಡೆಕ್ಸ್ ಮಾಡಿದರೆ ಅದನ್ನ ನಿಫ್ಟಿ 50 ಅಂತೀವಿ. ನಿಫ್ಟಿ 50ನ ಟ್ರ್ಯಾಕ್ ಮಾಡಿದ್ರೆ ಕಂಪ್ಲೀಟ್ ಮಾರ್ಕೆಟ್ನ ಸೆಂಟಿಮೆಂಟ್ ತಿಳ್ಕೊಬೋದು. ಇದರ ಲಾಸ್ಟ್ ಕ್ಲೋಸಿಂಗ್ ಪ್ರೈಸ್ ನೋಡೋದಾದರೆ 25,112. ಎರಡನೆಯ ಇಂಡೆಕ್ಸ್ ನಿಫ್ಟಿ ಬ್ಯಾಂಕ್. ನಿಫ್ಟಿ ಬ್ಯಾಂಕ್ ಅನ್ನೋದು ಒಂದು ಸೆಕ್ಟ್ರಲ್ ಇಂಡೆಕ್ಸ್. ಬ್ಯಾಂಕಿಂಗ್ ಹಾಗೂ ಫೈನಾನ್ಷಿಯಲ್ ಸೆಕ್ಟರ್ನ ನೀವು ಟ್ರ್ಯಾಕ್ ಮಾಡಬೇಕಂದ್ರೆ ನಿಫ್ಟಿ ಬ್ಯಾಂಕ್ನ ಟ್ರ್ಯಾಕ್ ಮಾಡಿ. ಇದರಲ್ಲಿ ಸುಮಾರು 12 ಬ್ಯಾಂಕಿಂಗ್ ಸ್ಟಾಕ್ಸ್ನ ಒಂದು ಸಮೂಹದ ಇಂಡೆಕ್ಸ್ ಮಾಡಿದರೆ ಇದನ್ನ ಬ್ಯಾಂಕ್ ನಿಫ್ಟಿ ಅಂತೀವಿ. ಇದರ ಕರೆಂಟ್ ಲಾಸ್ಟ್ ಪ್ರೈಸ್ ನೋಡೋದಾದರೆ 56,252. ಮೂರನೆಯ ಇಂಡೆಕ್ಸ್ ನಿಫ್ಟಿ ಮಿಡ್ ಕ್ಯಾಪ್ 100. ನೀವೇನಾದ್ರು ಮಿಡ್ ಕ್ಯಾಪ್ ಸೆಕ್ಟರ್ನ ಟ್ರ್ಯಾಕ್ ಮಾಡಬೇಕಂದ್ರೆ ನಿಫ್ಟಿ ಮಿಡ್ ಕ್ಯಾಪ್ 100 ಇಂಡೆಕ್ಸ್ನ ಟ್ರ್ಯಾಕ್ ಮಾಡಿ. ಇದರಲ್ಲಿ ಸುಮಾರು 100 ಮಿಡ್ ಕ್ಯಾಪ್ ಸ್ಟಾಕ್ಸ್ನ ಒಂದು ಸಮೂಹದ ಇಂಡೆಕ್ಸ್ ಮಾಡಿದರೆ ಇದನ್ನ ನಿಫ್ಟಿ ಮಿಡ್ ಕ್ಯಾಪ್ 100 ಅಂತೀವಿ. ಇದರ ಲಾಸ್ಟ್ ಕ್ಲೋಸಿಂಗ್ ಪ್ರೈಸ್ ನೋಡೋದಾದರೆ 21,285. ನಾಲ್ಕನೆಯ ಇಂಡೆಕ್ಸ್ ನೋಡೋದಾದರೆ ನಿಫ್ಟಿ ಸ್ಮಾಲ್ ಕ್ಯಾಪ್ 250. ನೀವೇನಾದ್ರು ಸ್ಮಾಲ್ ಕ್ಯಾಪ್ನ ಸೆಕ್ಟರ್ನ ಟ್ರ್ಯಾಕ್ ಮಾಡಬೇಕಂದ್ರೆ ನಿಫ್ಟಿ ಸ್ಮಾಲ್ ಕ್ಯಾಪ್ 250 ಇಂಡೆಕ್ಸ್ನ ಟ್ರ್ಯಾಕ್ ಮಾಡಿ. ಇದರಲ್ಲಿ ಸುಮಾರು 250 ಸ್ಮಾಲ್ ಕ್ಯಾಪ್ ಸ್ಟಾಕ್ಸ್ನ ಸೇರಿಸಿ ಒಂದು ಸಮೂಹದ ಇಂಡೆಕ್ಸ್ ಮಾಡಿದ್ದಾರೆ. ಇದನ್ನ ನಿಫ್ಟಿ ಸ್ಮಾಲ್ ಕ್ಯಾಪ್ 250 ಅಂತೀವಿ. ಇದರ ಲಾಸ್ಟ್ ಕ್ಲೋಸಿಂಗ್ ಪ್ರೈಸ್ ನೋಡೋದಾದರೆ 46,583. ಐದನೆಯ ಇಂಡೆಕ್ಸ್, ಇದೊಂದು ವಾಲಿಟಿಲಿಟಿ ಇಂಡೆಕ್ಸ್, ಇಂಡಿಯನ್ ವಿಕ್ಸ್ ಅಂತೀವಿ. ನಿಫ್ಟಿ 50ಯ ಒಂದು ವಾಲಿಟಿಲಿಟಿ ಎಷ್ಟಿದೆ ಅಂತ ತಿಳ್ಕೊಳಕ್ಕೆ ಇಂಡಿಯನ್ ವಿಕ್ಸ್ನ ಬಳಸ್ತೀವಿ. ಇದು ವಾಲಿಟಿಲಿಟಿ ಗೇಜ್ ಮಾಡೋಕ್ಕಷ್ಟೇ. ಇದರ ಕರೆಂಟ್ ಪ್ರೈಸ್ ನೋಡೋದಾದರೆ 13.67, ಅಂದರೆ 13.75% ಮೇಲೆ ಹೋಗ್ಬೋದು ಮಾರ್ಕೆಟ್, ಅಥವಾ 13.75% ಕೆಳಗೆ ಹೋಗ್ಬೋದು ಅಂತ ತೋರಿಸುತ್ತೆ. ಗ್ಲೋಬಲ್ ಸ್ಟಾಕ್ ಮಾರ್ಕೆಟ್ ಇಂಡೆಕ್ಸಸ್. ನೀವು ಅಮೆರಿಕನ್ ಸ್ಟಾಕ್ ಮಾರ್ಕೆಟ್ನ ಟ್ರ್ಯಾಕ್ ಮಾಡಬೇಕಂದ್ರೆ 2 ಇಂಡೆಕ್ಸ್ ಇದೆ. ಒಂದು ಡಾವ್ ಜೋನ್ಸ್ ಅಥವಾ ನೆಸ್ಡ್ಯಾಕ್ 100 ಕಾಂಪೋಸಿಟ್. ಜಪಾನ್ ಇಂಡೆಕ್ಸ್ನ ಟ್ರ್ಯಾಕ್ ಮಾಡಬೇಕಂದ್ರೆ ನಿಮಗೆ ನಿಕಾಯ್ 225 ಇದೆ. ಚೈನಾ ಇಂಡೆಕ್ಸ್ನ ಟ್ರ್ಯಾಕ್ ಮಾಡಬೇಕಂದ್ರೆ ಆ್ಯಂಗ್ಸಿಂಗ್ ಇದೆ. ಹಾಗೂ ಜರ್ಮನ್ ಇಂಡೆಕ್ಸ್ನ ಅಥವಾ ಯುರೋಪಿಯನ್ ಇಂಡೆಕ್ಸ್ನ ಟ್ರ್ಯಾಕ್ ಮಾಡಬೇಕಂದ್ರೆ ಡ್ಯಾಕ್ಸ್ ಇಂಡೆಕ್ಸ್ ಇದೆ. ಒಂದೊಂದಾಗಿ ನೋಡೋಣ ಬನ್ನಿ. ಮೊದಲನೇದಾಗಿ ಅಮೆರಿಕನ್ ಇಂಡೆಕ್ಸ್ ನೋಡೋದಾದರೆ DJIA ಅಂತೀವಿ, ಅಥವಾ ಡಾವ್ ಜೋನ್ಸ್ ಇಂಡಸ್ಟ್ರಿಯಲ್ ಆ್ಯಾವ್ರೇಜ್ ಅಂತೀವಿ. ಡಾವ್ ಜೋನ್ಸ್ ಇಂಡಸ್ಟ್ರಿಯಲ್ ಆ್ಯಾವ್ರೇಜ್ನಲ್ಲಿ ಸುಮಾರು 30 ಲಾರ್ಜ್ ಕ್ಯಾಪ್ ಮಾರ್ಕೆಟ್ ಕ್ಯಾಪ್ನ ಸ್ಟಾಕ್ಸ್ನ ಒಂದು ಸಮೂಹದ ಇಂಡೆಕ್ಸ್ ಮಾಡಿದರೆ ಅದನ್ನ ಡಾವ್ ಜೋನ್ಸ್ ಇಂಡಸ್ಟ್ರಿಯಲ್ ಆ್ಯಾವ್ರೇಜ್ ಅಂತೀವಿ. ಇದರ ಲಾಸ್ಟ್ ಕ್ಲೋಸಿಂಗ್ ಪ್ರೈಸ್ ನೋಡೋದಾದರೆ $42.254. ಇನ್ನೊಂದು US ಟೆಕ್ನಾಲಜಿ ಅಥವಾ ಗ್ರೋತ್ ಓರಿಯೆಂಟೆಡ್ ಇಂಡೆಕ್ಸ್ನ ನೋಡೋದಾದರೆ ನೆಸ್ಡ್ಯಾಕ್ 100 ಕಾಂಪೋಸಿಟ್ ಅಂತೀವಿ. ಇದರಲ್ಲಿ ಸುಮಾರು 100 ನಾನ್ ಬ್ಯಾಂಕಿಂಗ್ ಅಥವಾ ಫೈನಾನ್ಷಿಯಲ್ ಸೆಕ್ಟರ್ನ ಸ್ಟಾಕ್ಸ್ನ ಸೇರಿಸಿ ಒಂದು ಸಮೂಹದ ಇಂಡೆಕ್ಸ್ ಮಾಡಿದ್ದಾರೆ. ಇದನ್ನ ನೆಸ್ಡ್ಯಾಕ್ 100 ಕಾಂಪೋಸಿಟ್ ಅಂತೀವಿ ಅಥವಾ NDX ಅಂತೀವಿ. ಇದರ ಲಾಸ್ಟ್ ಕ್ಲೋಸಿಂಗ್ ಪ್ರೈಸ್ ನೋಡೋದಾದರೆ $21,581. ಮೂರನೇದಾಗಿ ನೀವೇನಾದ್ರು ಜಪಾನ್ನ ಮಾರ್ಕೆಟ್ನ ಟ್ರ್ಯಾಕ್ ಮಾಡಬೇಕಂದ್ರೆ ಅದಕ್ಕಿರೋದು ನಿಕಾಯ್ 225 ಇಂಡೆಕ್ಸ್ ಅಥವಾ ಜಪಾನ್ ನಿಕಾಯ್ 225 ಇಂಡೆಕ್ಸ್. ಇದರಲ್ಲಿ ಸುಮಾರು 225 ಜಪಾನಿ ಸ್ಟಾಕ್ಸ್ನ ಒಂದು ಸಮೂಹದ ಇಂಡೆಕ್ಸ್ ಮಾಡಿದ್ದಾರೆ. ಇದರ ಲಾಸ್ಟ್ ಕ್ಲೋಸಿಂಗ್ ಪ್ರೈಸ್ ನೋಡೋದಾದರೆ $38,339. ನೀವೇನಾದ್ರು ಚೈನಾ ಸ್ಟಾಕ್ ಮಾರ್ಕೆಟ್ನ ಟ್ರೇಡ್ ಮಾಡಬೇಕಂದ್ರೆ ಅದಕ್ಕಿರೋದು ಹ್ಯಾಂಗ್ಸಿಂಗ್ ಒಂದು ಹಾಂಗ್ಕಾಂಗ್ ಸ್ಟಾಕ್ ಎಕ್ಸ್ಚೇಂಜಲ್ಲಿ ಟ್ರೇಡ್ ಆಗುವ ಒಂದು ಇಂಡೆಕ್ಸ್. ಇದರಲ್ಲಿ ಸುಮಾರು 82 ಚೈನೀಸ್ ಅಥವಾ ಹಾಂಗ್ಕಾಂಗ್ ಸ್ಟಾಕ್ಸ್ನ ಒಂದು ಸಮೂಹದ ಇಂಡೆಕ್ಸ್ ಮಾಡಿದ್ದಾರೆ. ಇದರ ಲಾಸ್ಟ್ ಕ್ಲೋಸಿಂಗ್ ಪ್ರೈಸ್ ನೋಡೋದಾದರೆ $23,432. ನೀವೇನಾದ್ರು ಯುರೋಪಿಯನ್ ಸ್ಟಾಕ್ಸ್ನ ಟ್ರ್ಯಾಕ್ ಮಾಡಬೇಕಂದ್ರೆ ಅದಕ್ಕಿರೋದು ಜರ್ಮನಿಯ ಇಂಡೆಕ್ಸ್ ಡ್ಯಾಕ್ಸ್ ಇಂಡಸ್ಟ್ರಿಯಲ್ ಆ್ಯಾವ್ರೇಜ್. ಇದರಲ್ಲಿ ಸುಮಾರು 40 ಜರ್ಮನಿಯ ಸ್ಟಾಕ್ಸ್ನ ಸಮೂಹದ ಇಂಡೆಕ್ಸ್ ಮಾಡಿದ್ದಾರೆ. ಇದರ ಲಾಸ್ಟ್ ಕ್ಲೋಸಿಂಗ್ ಪ್ರೈಸ್ ನೋಡೋದಾದರೆ $23.356. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ಕೊಟ್ಟಿರುವ QR ಕೋಡ್ನ ಸ್ಕ್ಯಾನ್ ಮಾಡಿ.